ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನಾ ಹಣನ ಪಡ್ಕೋತಾ ಇರೋರಿಗೆ ಜೂನ್ 5ನೇ ತಾರೀಕು 8,300 ರೂಪಾಯಿನ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಈ ಡೌಟ್ ಬರ್ಬೋದು, 8,300 ರೂಪಾಯಿ ಯಾವುದು ಅಂತ ಹೇಳ್ಬಿಟ್ಟು. ನಿಮಗೆ ನೆನಪಿರ್ಬೋದು, ಈ ಲೋಕಸಭಾ ಎಲೆಕ್ಷನ್ ಏನಾಯಿತು ಅದಕ್ಕೂ ಮೊದಲು ಕಾಂಗ್ರೆಸ್ ಸರ್ಕಾರ ಒಂದು ಘೋಷಣೆಯನ್ನು ಮಾಡಿತ್ತು. ನಾವು 1 ವರ್ಷಕ್ಕೆ 1 ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದು ಪ್ರತಿ ತಿಂಗಳು ಡಿವೈಡ್ ಮಾಡಿದರೆ 8,300 ರೂಪಾಯಿ ಒಂದು ತಿಂಗಳಿಗೆ ಬರುತ್ತೆ. ಅದು ಮೊದಲನೇ ಕಂತಿನ ಹಣನ ಜೂನ್ 5ನೇ ತಾರೀಕು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರ ಏನಿದೆ, ನಮ್ಮ ರಾಜ್ಯ ಸರ್ಕಾರದಿಂದ CM ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಗೃಹಲಕ್ಷ್ಮಿ ಪಡಿತಿರುವಂಥವ್ರು ಎಲ್ಲರಿಗೂ ಕೂಡ ಸಿಗುತ್ತಾ, ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಇದಕ್ಕೆ ಏನಾದರೂ ಕಂಡೀಷನ್ಸ್ ಇಟ್ಟಿದ್ದಾರಾ, ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿತಿರುವಂಥ ಎಲ್ಲ ಮಹಿಳೆಯರಿಗೂ ನಾವು 1 ವರ್ಷಕ್ಕೆ 1 ಲಕ್ಷ ರೂಪಾಯಿನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲೋಕಸಭಾ ಎಲೆಕ್ಷನ್ಗೂ ಮುನ್ನ ಘೋಷಣೆನ ಮಾಡಿದರು ಕಾಂಗ್ರೆಸ್ ಸರ್ಕಾರ. ಅಂದರೆ ಕಾಂಗ್ರೆಸ್ ಏನಾದರೂ ನಮ್ಮ ಭಾರತದಲ್ಲಿ ಬಂತು ಅಂದರೆ, ಇವಾಗ ಲೋಕಸಭಾ ಎಲೆಕ್ಷನಲ್ಲಿ ಏನಾದರೂ ಗೆಲ್ತು ಅಂತಂದರೆ 100% ನಾವು ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಏನು ಪಡಿತಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ನಾವು ಉಚಿತವಾಗಿ 1 ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದರು. ನಮ್ಮ ರಾಜ್ಯದಲ್ಲೂ ನೋಡಿರ್ಬೋದು, ವಿಧಾನಸಭಾ ಎಲೆಕ್ಷನ್ಗೂ ಮುಂಚೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು. ಅದೇ ರೀತಿಯಾಗಿ 5 ಗ್ಯಾರಂಟಿಗಳು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಇವಾಗ ಲೋಕಸಭಾ ಎಲೆಕ್ಷನ್ಗೂ ಕೂಡ ಸಾಕಷ್ಟು ಗ್ಯಾರಂಟಿಗಳನ್ನ ಹೇಳಿದ್ದಾರೆ. ಬಟ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟು, ತುಂಬ ಹೈಲೈಟ್ ಆಗಿರೋದು ಅಂದರು ಈ ಯೋಜನೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಿದ್ದಲ್ಲ ಆ ಯೋಜನೆ. ಈ ಯೋಜನೆ ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನಾ ಅಂತ ಹೇಳ್ಬಿಟ್ಟು ಈ ಯೋಜನೆ ಹೆಸರಾಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಯಾವಾಗ ಅಂತ ಹೇಳ್ಬಿಟ್ಟು ಜೂನ್ 4ನೇ ತಾರೀಕು ರಿಸಲ್ಟ್ ಇದೆ. 4ನೇ ತಾರೀಕು ರಿಸಲ್ಟಲ್ಲಿ ಗೊತ್ತಾಗುತ್ತಲ್ವ ಯಾವ ಸರ್ಕಾರ ಬರುತ್ತೆ ಅಂತ ಹೇಳ್ಬಿಟ್ಟು. ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ನಾವು ಮೊದಲನೇ ಅಂದರೆ ಒಂದೇ ದಿನಕ್ಕೆ 5ನೇ ತಾರೀಕಿಗೆ ನಾವು ಗೃಹಲಕ್ಷ್ಮಿ ಪಡಿತಿರುವಂಥ ಎಲ್ಲರಿಗೂ ಕೂಡ 8,300 ರೂಪಾಯಿನ ನಾವು ಜಮಾ ಮಾಡ್ತೀವಿ. ಒಂದೇ ದಿನದಲ್ಲಿ ನಾವು ಜಮಾ ಮಾಡ್ತೀವಿ. ಆಲ್ರೆಡಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸಿದ್ದರಾಮಯ್ಯ ಸರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸಮಾವೇಶದಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ. ನಾವು ಜೂನ್ 5ನೇ ತಾರೀಕೆ ಎಲ್ಲ ಗೃಹಲಕ್ಷ್ಮಿಯರಿಗೂ ನಾವು ಹಣನ ಜಮಾ ಮಾಡ್ತೀವಿ, ಯಾಕಂದರೆ ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ತಕ್ಷಣ ನಾವು ಜೂನ್ 5ನೇ ತಾರೀಕೆ ನಾವು 8,300 ರೂಪಾಯಿನ ಅವರವರ ಖಾತೆಗಳಿಗೆ ಹಾಕ್ತೀವಿ ಅಂತೇಳಿ ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ನೀವು ಕೇಳ್ಬೋದು, ಇದಕ್ಕೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಏನಾದರೂ ಲಾಸ್ಟ್ ಡೇಟ್ ಇದೆಯಾ, ಏನಾದರೂ ಕಂಡೀಷನ್ಸ್ ಇದೆಯಾ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಯಾವುದೇ ರೀತಿ ಕಂಡೀಷನ್ಸ್ ಆಗಲಿ ಲಾಸ್ಟ್ ಡೇಟ್ ಆಗಲಿ ಹೇಳಿಲ್ಲ. ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡ್ಕೋತಾ ಇದ್ದಾರೆ ಎಲ್ಲರಿಗೂ ಕೂಡ ಕೊಡ್ತಾರೆ, ಎಲ್ಲರಿಗೂ ಕೂಡ ಹಾಕ್ತಾರೆ. ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇಟ್ಟಿಲ್ಲ. ಮುಂದೆ ಏನಾದರೂ ಗೆದ್ದ ಮೇಲೆ ನೋಡೋಣ, ಏನಾದರೂ ಕೊಡೋ ಟೈಮಲ್ಲಿ ಏನಾದರೂ ಕಂಡೀಷನ್ಸ್ ಹಾಕ್ಬೋದು. ಆ ರೀತಿ ಏನಾದರೂ ಕಂಡೀಷನ್ಸ್ ಹಾಕಿದ್ರು ಅಂದರೆ ನಾನು ಕೂಡಲೇ ತಿಳಿಸ್ಕೊಡ್ತೀನಿ. ಈ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ 8,300 ರೂಪಾಯಿನ ಜಮಾ ಮಾಡ್ತಾರೆ. ಬರಲಿಲ್ಲ ಅಂದರೆ ಕೊಡೋದಿಲ್ಲ, ಬಂದರೆ ಮಾತ್ರ ಕೊಡೋದು. ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಿರೋಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.